ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸುಮಾರು ಜನ ಹೇಳ್ತಾ ಇದ್ದಾರೆ ನಾಳೆ ಒಂದು ಡಿಸಾಸ್ಟರ್ ರಿಕವರಿ ಟೆಸ್ಟಿಂಗು ಸ್ಪೆಷಲ್ ಡೇ ಆಗಿರುತ್ತೆ ಅಂತ ಒಂದು ಜಾಸ್ತಿ ಒತ್ತನ್ನು ಕೊಡೋದು ಬೇಡ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಸುಮಾರು ರೆಸ್ಟ್ರಿಕ್ಟೆಡ್ ಆಕ್ಟಿವಿಟಿನೇ ಇರುತ್ತೆ. ಬಟ್ ನೀವು ಟ್ರಯಲ್ ಮಾಡೋಕ್ಕೆ ನೋಡ್ಬೋದು ನಾಳೆ ಯಾವ ರೀತಿ ಮಾರ್ಕೆಟ್ ಇರುತ್ತೆ ಅಂತ. ಹಿಂದೆನೇ ಒಂದ್ಸಲ ಪ್ಲಾನ್ ಮಾಡಿದ್ರು, ಏನೇನೋ ಕಾರಣಗಳಿಂದ ಅವಾಗ ಬಜೆಟ್ ಬಂತು, ಅದು ಇದು ಆಯಿತು ಅಂತ ಹೇಳ್ಬಿಟ್ಟು ಅಥವಾ ಅಯೋಧ್ಯ ರಾಮ ಮಂದಿರ ಟೈಮಲ್ಲಿ ಅನ್ಸುತ್ತೆ, ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅದು ಆಚೆ ಈಚೆ ಆಗೋಯ್ತು, ಮುಂದಕ್ಕೆ ಹೋಯ್ತು. ದಟ್ಸ್ ಓಕೆ. ಇವತ್ತು ನೋಡೋದಾದರೆ ಬ್ಯಾಂಕಿಂಗ್ ಸೆಕ್ಟರ್ ಸೂಪರ್ ಆಗಿತ್ತು ನೋಡಿ. ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋದರೆ ನಿಫ್ಟಿನೂ ಮೇಲ್ಗಡೆ ಹೋಗುತ್ತೆ ಅಂತ ನಾವು ನೋಡ್ತಾನೆ ಇರಬೇಕು. ಬಟ್ ಮೋರ್ ಓವರ್ ಸ್ಟೀಲ್ ಸೆಕ್ಟರ್ ಇವತ್ತು ಸೆಕ್ಟರ್ ಆಫ್ ದ ಡೇ ಅಂತ ಅನಿಸ್ಕೊಂತು. ಸೊ ಸ್ಟೀಲ್ ಡಿಮ್ಯಾಂಡ್ ಬರ್ತಾ ಇದೆಯಾ ಏನು ಕತೆ ಅಂತ ಗೊತ್ತಿಲ್ಲ. ಪವರ್ ಸೆಕ್ಟರ್ ಸ್ಟಾಕು, ಸ್ಟೀಲ್ ಸೆಕ್ಟರ್ ಸ್ಟಾಕು ಸಿಕ್ಕಾಪಟ್ಟಿ ಮೇಲ್ಗಡೆ ಹೋಗಿದೆ. ಸೊ ಇವತ್ತಿನ ಟಾಪ್ ಗೇನರ್ ಅಂದರೆ ಟಾಟಾ ಸ್ಟೀಲ್ ಅಂತ ಕಾಣಿಸ್ತಾ ಇದೆ. 6.46% ಅಪ್ ಮೂವ್ಮೆಂಟ್ ಬಂದಿದೆ. ಜೊತೆಗೆ ನನ್ನ ಪ್ರಕಾರ ಇವತ್ತು ಸ್ಟಾಕ್ ಆಫ್ ದ ಡೇ LNT ಆಗಿತ್ತು. ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇವತ್ತು ಗ್ರೂಪಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ. ಟೈಟನಲ್ಲಿ ಕೂಡ 3.9% ಅಪ್ ಮೂವ್ಮೆಂಟ್ ಬಂದಿದೆ. ಮಾರುತಿ ಸುಜುಕಿಲಿ ಆಲ್ಮೋಸ್ಟ್ 3%, ಟಾಟಾ ಮೋಟರ್ಸ್ 3%. ನಿನ್ನೆ ನೋಡಿ ಆಟೋ ಸೆಕ್ಟರ್ ಸ್ವಲ್ಪ ಹಿಂದೆಟ್ ಹಾಕಿದೇನೋ ಅಂತ ಅಂದ್ಕೊಂಡಿದ್ವಿ. ಹೆವಿ ವೇಟ್ ಆದಂಥ ರಿಲಯನ್ಸಲ್ಲಿ 2%, HDFC ಬ್ಯಾಂಕ್, ICICI ಬ್ಯಾಂಕ್ 3%. ಇಷ್ಟು ಮೂವ್ಮೆಂಟ್ ಬಂದರೆ ಇವತ್ತೇನಾಯಿತು, ಮಾರ್ಕೆಟ್ ಒಂದು ಸಾರ್ವಕಾಲಿಕ ದಾಖಲೆಯನ್ನು ಮತ್ತೆ ಮಾಡ್ತಾ ಹೋಯಿತು. ಇವತ್ತಿನ ಟಾಪ್ ಲೂಸರ್ ಅಂದರೆ ಡಾಕ್ಟರ್ ರೆಡ್ಡೀಸಲ್ಲಿ 3.59% ಬಂದಿರೋಂಥದ್ದು. ಒಂದು ಇಂಪಾರ್ಟೆಂಟ್ ಡ್ರಗ್ ಅಂತ ಅವ್ರದ್ದು, ಫಾಸ್ಟ್ ಸೆಲ್ಲಿಂಗ್ ಡ್ರಗ್ಗು. ಅದರಲ್ಲಿ ಇದು ಅನ್ಫೇರ್ ಕಾಂಪಿಟೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು US ಅಲ್ಲಿ ಒಂದು ಫೆಡರಲ್ ಆಗಿ ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅಂಥ ಒಂದು ಸೀರಿಯಸ್ ಅಲಿಗೇಷನ್ ಅಲ್ಲ, ಬಟ್ ಸ್ಟಾಕಲ್ಲಿ ಒಂದು ಕರೆಕ್ಷನ್ ಬಂದಿದೆ. ಇದಕ್ಕೆ ಏನಾದ್ರು ಆಫ್ ದ ಕೋರ್ಟ್ ಏನಾದ್ರು ಕಾಂಪನ್ಸೇಷನ್ ಮಾಡಿಕೊಂಡು ಬಂದಿರೋ ಲಾಭದಲ್ಲಿ ಒಂದು ಸ್ವಲ್ಪ ಕೊಟ್ಟು ಅಂತ ಮಾಡಿದ್ರೆ ಸರಿ ಹೋಗುತ್ತಂತೆ. ಅದು ನೋಡೋಣ ಮುಂಬರುವ ದಿನಗಳಲ್ಲಿ ಸರಿಯಾಗಿ ಹೋಗ್ಬೋದು. ಯಾಕಂದರೆ ಸ್ಟಾಕ್ ಒಂದು ಒಳ್ಳೆ ಫ್ರೆಶ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. IT ಸೆಕ್ಟರ್ ಸ್ವಲ್ಪ ವೀಕ್ ಆಗಿತ್ತು, ಅದನ್ನು ಹೊರತುಪಡಿಸಿದರೆ ಎಲ್ಲ ಸೆಕ್ಟರ್ ಕೂಡ ಇವತ್ತು ಪಾಸಿಟಿವ್ ಆಗಿ ಇತ್ತು. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಟ್ರೇಡ್ ಅಂತ ನೋಡೋಣ. ಇವತ್ತು ಇನ್ಫ್ಯಾಕ್ಟ್ ನಿಫ್ಟಿ ಚಾರ್ಟ್ಸ್ನೇ ನೋಡೋಕ್ಕಾಗಲಿಲ್ಲ. ಆಮೇಲೆ ಬಂದು ನೋಡಿದ್ರೆ ಎಂಥ 350 ಪಾಯಿಂಟ್ಸ್ಗಳ ಅಪ್ ಮೂವ್ಮೆಂಟ್ ಬಂದಿದೆ ನಿಫ್ಟಿನಲ್ಲಿ. ಸ್ವಲ್ಪ ನಾವು ಪ್ಲಾನ್ ಮಾಡಿದರೆ ಇದನ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಪಿಕ್ಚರ್ ಪರ್ಫೆಕ್ಟ್ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಎಂಡ್ ಆಗಿತ್ತು ನಿನ್ನೆ ದಿವಸ. ಸೊ ನಿನ್ನೆ ದಿವಸ ಇಷ್ಟು ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಮಾಡಿ ಒಂದು ಮೇಲ್ಗಡೆ ಬಂದು ಲಾಸ್ಟ್ ಮೂಮೆಂಟಲ್ಲಿ ಕ್ಲೋಸಿಂಗ್ ಆಗಿದ್ದರಿಂದ ಸೊ ಇದನ್ನೇ ನಾವು ಸ್ಟಾಪ್ ಲಾಸಿಗೆ ಇಟ್ಕೊಂಡು ನಾವು ಖಂಡಿತವಾಗ್ಲೂ ಒಳ್ಳೆ ಟ್ರೇಡ್ ಕ್ಯಾಪ್ಚರ್ ಮಾಡ್ಬೋದಾಯಿತು. ಎಲ್ಲಿ ತನಕ ಕ್ಯಾಪ್ಚರ್ ಮಾಡ್ಬೋದಾಯಿತು, ದ ಮೂಮೆಂಟ್ ಇದಕ್ಕಿಂತ ಮೇಲ್ಗಡೆ ಹೋಗ್ತಾ ಹೋಯ್ತಲ್ಲ ಅವಾಗ ಅದನ್ನೇ ನಾವು SL ಆಗಿ ಇಟ್ಕೊಂಡು ನೆಕ್ಸ್ಟ್ ನಮ್ಮ ಹತ್ತಿರ ಇದು ಕಾಣಿಸ್ತಿದ್ದ ಲೆವೆಲ್ ಅಂತಂದರೆ ಈ ಬಸ್ ಸ್ಟ್ಯಾಂಡಿನ ಬೇಸ್ ಅಂದರೆ 22,200 ತನಕ ಒಂದು 100 ಪಾಯಿಂಟ್ಸ್ ಆರಾಮಾಗಿ ಇಲ್ಲಿ ಒಂದು ಆಪ್ಷನ್ ಬೈಯಿಂಗ್ ಟ್ರೇಡ್ ಇತ್ತು ನೋಡಿ. ಕಾಣಿಸ್ತಾ ಇದೆ, ಅಲ್ಲಿಂದ ಹೋಗಿ ರಿಜೆಕ್ಷನ್ ಬಂದು ಮತ್ತೆ ಮೇಲ್ಗಡೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ, ಬಂಪರ್ ಮೂವ್ ಆಗಿದೆ. ಬಟ್ ಇಂಥ ದಿನಗಳಲ್ಲಿ ಆಪ್ಷನ್ ಬೈಯರ್ಸ್ ಆಪ್ಷನ್ ಸೆಲ್ಲಿಂಗು ಏನು ಕಾಮನ್ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ನಂದು ಸೆನ್ಸೆಕ್ಸಲ್ಲಿ ಇವತ್ತು ಒಂದು ಸ್ಟಾಪ್ ಲಾಸ್ ಆಯಿತು. ಯಾಕೆ ಆಯಿತು, ಏನಾಯಿತು ಅಂತ ನಾನು ಮಾತಾಡ್ತಾ ಹೋಗೋಣ. ಕೆಲವು ದಿನಗಳಲ್ಲಿ ನನಗೆ ಈ ರೀತಿ ಆಗುತ್ತೆ. ಎಲ್ಲಿ ತನಕ ನೀವು ಏನೋ ಒಂದು ಯಾವುದೋ ಲೆವೆಲಿಂದ ನಿಮಗೆ ರಿಜೆಕ್ಷನ್ ಬರುತ್ತೆ ಅಂತ ಹುಡುಕ್ತಾ ಇರ್ತೀರಾ, ಆದರೆ ಆ ರಿಜೆಕ್ಷನೇ ಬರೋದಿಲ್ಲ ನೋಡಿ. ಆಪ್ಷನ್ ಬೈಯಿಂಗ್ ನೀವೇನಾರು ಆ ಥರ ಮಾಡಕ್ಕೆ ಹೋಗ್ತಿದ್ದೀರಾ, ಅದು ಎಕ್ಸ್ಪೈರಿ ದಿನ ಅಂತಂದರೆ ನಿಮಗೆ ದೊಡ್ಡ ಪರಿಣಾಮ ಬೀಳುತ್ತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ಕ್ಲೀನಾಗಿ ಬಸ್ ಸ್ಟ್ಯಾಂಡ್ ಆಗಿದೆ, ಇದರಿಂದ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಅಂತ ಕಾಣಿಸ್ತಾ ಇರ್ಬೋದು. ಸೊ ಫಸ್ಟ್ ರೆಸಿಸ್ಟೆನ್ಸ್ ಇದಾಗಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಆ ಝೋನಲ್ಲಿ ಬಂತು, ಅಲ್ಲಿಂದ ಅದ್ರ ಮೇಲ್ಗಡೆ ಇಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಈ ಝೋನಲ್ಲಿ ಒಂದು ರಿಜೆಕ್ಷನ್ ಇದೆ, ಖಂಡಿತ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ. 22,200 ರೌಂಡ್ ಲೆವೆಲ್ ಅಂತ ಖಂಡಿತ ಅಲ್ಲಿಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಲ್ಲಿ ರಿಜೆಕ್ಷನ್ ಬಂತು. ಆದರೆ ಮತ್ತೆ ಫ್ರೆಶ್ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗ್ತಾನೆ ಹೋಗುತ್ತೆ. ಮಾರ್ಕೆಟು ಶಾರ್ಟ್ ಮಾಡೋಕ್ಕೆ ಅಂತ ಎಲ್ಲೆಲ್ಲಿ ಪ್ರಯತ್ನ ಪಡ್ತಾರೋ ಅವ್ರದ್ದೆಲ್ಲರದು ಕೂಡ ಸ್ಟಾಪಸ್ ಹಿಟ್ಟಿಂಗ್ ಆಗ್ತಾ ಇರುತ್ತೆ. ಇದು ಯಾವಾಗ ಆಗುತ್ತೆ ಅಂತಂದರೆ ನೋಡಿ, ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಒಂದು ಡಿಸೈಸಿವ್ ಆಗಿ ದಿನದ ಆರಂಭದಿಂದ ಕೊನೆಯ ತನಕ ಬೈಯಿಂಗೇ ಆಗ್ತಾ ಹೋಗುತ್ತೆ. ಇದನ್ನ ನಾವು ಸರಳವಾಗಿ ಟೆಕ್ನಿಕಲ್ ಅನಾಲಿಸಿಸ್ ಭಾಷೆಯಲ್ಲಿ ಮಾರಾಬಜು ಕ್ಯಾಂಡಲ್ ಅಂತ ಕರಿತೀವಿ. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ. ಓಪನ್, ಹೈ, ಲೋ, ಕ್ಲೋಸ್ ಯಾವ ರೀತಿ ಓದೋದು ಅಂತ ಅಲ್ಲಿದೆ. ಇಲ್ಲಿ ನೋಡಿ, ಕೆಳಗಡೆ ವಿಕ್ಕೇ ಇಲ್ಲ ಅಂದರೆ ಅರ್ಥ ಏನು, ಓಪನ್ ಎಲ್ಲಾಗಿತ್ತೋ ಅದೇ ಇವತ್ತಿನ ಲೋ ಕೂಡ. ಅಂದರೆ ಓಪನ್ ಆದಾಗಿಂದ ಇದು ಮೇಲ್ಗಡೆನೇ ಹೋಗ್ತಾ ಇರುವಂಥ ಮಾರ್ಕೆಟ್ ಆಗಿದೆ. ಇಂಥ ಒಂದು ಮಾರ್ಕೆಟು ಸ್ಟ್ರಾಂಗ್ ಬುಲಿಶ್ನೆಸ್ನ ತೋರಿಸುತ್ತೆ. ಒಂದು ಸಣ್ಣಾಗಿ ಒಂದು ಈ ಥರ ಕೂದಲು ಥರ ಸಣ್ಣದಾಗಿ ಬಂದಿದ್ರು ಅದನ್ನ ಮಾರಾಬಜು ಕ್ಯಾಂಡಲ್ ಅಂತಲೇ ಕರಿತೀವಿ. ಇಲ್ಲಿ ನೋಡಿ ಶಾರ್ಪ್ ರಿಜೆಕ್ಷನ್ ಆಗಿದ್ದೇನೆ ಆವತ್ತಿನ ದಿನ. ಇವತ್ತು ನೋಡಿ ಓಪನ್ ಎಲ್ಲ ಆಯಿತು, ಅದಾದ್ಮೇಲೆ ಒಂದು ಸಲನೂ ಕೆಳಗಡೆ ಟಿಕ್ಕೇ ಆಗಿಲ್ಲ, ಒಂದು ಪಾಯಿಂಟು ಕೂಡ. ಕಂಟಿನ್ಯೂಸ್ ಆಗಿ ಮೂಮೆಂಟು ಮೇಲ್ಗಡೆನೇ ಬರ್ತಾ ಬಂದಿದೆ, ವಿಚ್ ಇಸ್ ವೆರಿ ಬುಲ್ಲಿಶ್ ಸೈನ್, ಆಲ್ಸೋ ಟ್ರ್ಯಾಪ್ ಸೈನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಮಾರ್ಕೆಟು ಯಾವ ರೀತಿ ಟ್ರ್ಯಾಪ್ ಮಾಡ್ತಾ ಇದೆ. ಇಲ್ಲಿಂದ ಇಷ್ಟು ಜೋರಾಗಿ ರಿಜೆಕ್ಷನ್ ಬಂದಿತ್ತು, ಇಲ್ಲಿ ಮತ್ತೆ ಒಂದು ಡೋಜಿ ಮಾಡ್ತು, ಮತ್ತೆ ಈಗ ಮೇಲ್ಗಡೆ ಡಿಸೈಸಿವ್ ಆಗಿ ಬಂದು ಒಂದು ಆಲ್ ಟೈಮ್ ಹೈಯಲ್ಲಿ ಬಂದು ಮಾರ್ಕೆಟ್ನ ಕ್ಲೋಸ್ ಮಾಡಿದ್ದಾರೆ. ಆಲ್ ಟೈಮ್ ಹೈಗಳು ಶುಕ್ರವಾರ ದಿನ ಕ್ಲೋಸಿಂಗ್ ಆದಾಗ ನಾನು ಸ್ವಲ್ಪ ಹೆದರ್ಕೊಂಡಿರ್ತೀನಿ. ಯಾಕೆಂದರೆ ಸೋಮವಾರ ದಿನ ವಾಪಸ್ಸು ಮತ್ತೆ ನಮಗೆ ರಿಜೆಕ್ಷನ್ ಶುರುವಾಗ್ಬೋದು ಅಥವಾ ಈ ಒಂದು ಸೆಟಪ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇದೆ. ಅದಾಗಬಾರ್ದು ಅಂತಂದರೆ ಸೋಮವಾರ ಈ ಮೂಮೆಂಟ್ ಕಂಟಿನ್ಯೂ ಆಗಬೇಕು ಅಂದರೆ ನಾವು 22,500 ಕಡೆಗೆ ಶೀಘ್ರವಾಗಿ ಪ್ರಯಾಣವನ್ನು ಬೆಳೆಸಬೇಕು. ದಯವಿಟ್ಟು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಫ್ಟಿನಲ್ಲಿ ತುಂಬ ಅಗ್ರೆಸಿವ್ ಮೂಮೆಂಟ್ಗಳು ಬರೋಕ್ಕೆ ಶುರುವಾಗಿದೆ 21,000 22,000 ಲೆವೆಲ್ ಬಂದ ಮೇಲೆ. ಯಾಕೆಂದರೆ 150 ಪಾಯಿಂಟ್ಸ್ ಅಂದರೆ ನಾವೊಂದು ಡಿಸೈಸಿವ್ ಮೂವ್ ಆಗಿರುತ್ತೆ, ಒಂದು ಚೇಂಜ್ ಆಗುತ್ತೆ ಅಂತ ಅನ್ಕೊತಾ ಇದ್ವಿ. ಈಗ 300-350 ಪಾಯಿಂಟ್ಸ್ಗಳು ಒಂದೊಂದು ದಿನಕ್ಕೆ ಬರ್ತಾ ಇದೆ. ಸೊ ಇನ್ ಕೇಸ್ ನಾನಾದರೂ ರಿಜೆಕ್ಷನ್ ಆದರೂ ಬಂದ್ರೂ ಅಷ್ಟೇ ಶಾರ್ಪಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಆಲ್ ಟೈಮ್ ಹೈ ಝೋನಲ್ಲಿ ಇದ್ದಾಗ ಖಂಡಿತ ನಾವು ಮೇಲ್ಗಡೆನೇ ಟ್ರಯಲ್ ಮಾಡ್ಕೊತ ಹೋಗಬೇಕು. ಈಗ 22,200 ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗಬೇಕು ಮಾರ್ಕೆಟಲ್ಲಿ. ಸೊ ಅಲ್ಲಿ ತನಕ ನೀವು ಅಪ್ ಮೂಮೆಂಟನ್ನು ಯೋಚನೆ ಮಾಡ್ತಾ ಇರಬೇಕು ನಿಜ, ಆದರೆ ಎವ್ರಿ 50 ಪಾಯಿಂಟ್ಸ್ ಇಸ್ ದ ಸೇಫ್ ಝೋನ್. ಯಾಕೆಂದರೆ ಗೊತ್ತಿಲ್ಲರ ಜಾಗಕ್ಕೆ ಕಾಲಿಡ್ತಾ ಇದ್ದೀವಿ, ಎಲ್ಲಿಂದ ಬೇಕಾದರೂ ನಮಗೆ ಶಾರ್ಪಾಗಿ ರಿಜೆಕ್ಷನ್ನ ತರಿಸ್ಬೋದು. ಒಂದೇ ಝೋನಲ್ಲೇ ಇದ್ದೀವಿ. ಇವತ್ತು ಸ್ವಲ್ಪ ಮೇಲ್ಗಡೆ ಕ್ಲೋಸಿಂಗ್ ಆಗಿರೋ ಥರ ಇದೆ, ಬಟ್ ಸೋಮವಾರ ಎಲ್ಲಿ
ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲದೂ ಡಿಸೈಡ್ ಆಗುತ್ತೆ. ನಾಳೆ ಕೂಡ ಒಂದು ಸೆಷನ್ ಇದೆ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇವತ್ತು ಒಂದು 15 ಮಿನಿಟ್ಸಲ್ಲಿ ನಿಮಗೆ ಡಿಸೈಸಿವ್ ಆಗಿ ರೆಡ್ ಕ್ಯಾಂಡಲ್ ಬಂದಿದೆ, ಹಳೆ ಲೋನ ಬೀಟ್ ಮಾಡೋ ಥರ ಕ್ಯಾಂಡಲ್ ಬಂದಿದೆ. ಅಂದರೆ ನೋಡಿ ಒಂದು ಇಲ್ಲ, ಇಡೀ ದಿನ ಏಣಿ ಹಾಕೊಂಡೋ ಥರ ಮೇಲ್ಗಡೆ ಹೋಗಿದೆ. ಬಟ್ ಇವತ್ತು ಕಂಪ್ಲೀಟ್ಲಿ ನಾವು ಸೆನ್ಸೆಕ್ಸ್ ಆ ಕಡೆ ಫೋಕಸ್ ಆಗಿದೆ ಮತ್ತು ಸ್ಟಾಕ್ ಸ್ಪೆಸಿಫಿಕ್ ಆಗಿದೆ. ಬಟ್ ಇಲ್ಲಾಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸೂಪರ್ ಆಗಿರುವಂಥ ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದಾಯಿತು. ನಿನ್ನೆ ನೋಡಿ ಮಾತಾಡ್ಕೊಂಡಿದ್ವಿ 45,650 ಬಂದು ಅಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ಅಂತ. ಸೊ ಮೇಲ್ಗಡೆ ಹೋಗಿದೆ ಅಂತ ಬಂದಿದೆ, ಅದನ್ನು ಫಸ್ಟ್ ಟಾರ್ಗೆಟ್ ಇವತ್ತು 46,400 ಅಥವಾ ಈ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ 46,200 300 ಅಂತ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ಓಪನ್ ಆಗಿರೋದೇ ಎಲ್ಲ ಆಗಿದೆ, ಆ ಝೋನಲ್ಲೇ ಓಪನ್ ಆಗಿದೆ. ಸೊ 46,200 300 ಓಪನ್ ಆಗಿದೆ ಅಂದರೆ ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಟ್ರಯಲ್ ಮಾಡಿದ್ರೆ ನಿಮಗೆ 46,500 ಫಸ್ಟ್ ಟಾರ್ಗೆಟ್ ಆಗಿರಬೇಕಿತ್ತು. ಅದ್ರ ಮೇಲ್ಗಡೆ ಹೋದರೆ 46,800 ಆಗಬೇಕಿತ್ತು. ಸುಮಾರು ಸಲ ಹೇಳ್ತಾ ಬಂದಿದೆ, ಎಲ್ಲಿ ತನಕ 46,800 ಮೇಲ್ಗಡೆ ಕ್ಲೋಸಿಂಗ್ ಆಗಲ್ಲ ಅಲ್ಲಿ ತನಕ ನಾವು ಇದನ್ನ ಶಾರ್ಪ್ ಒಂದು ಅಪ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಅಂತ. ಇವತ್ತು ನೋಡಿ ಡಿಸೈಸಿವ್ ಆಗಿ 46,800 ಮೇಲ್ಗಡೆ ಹೋಗಿ 47,000ಕ್ಕಿಂತ ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದೀವಿ. ಈಗ ಏನು ಕತೆ ಅಂದರೆ ನೋಡಿ ಎಕ್ಸಾಕ್ಟ್ ಆ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ 47,300 ಅಂತ ಅನ್ಕೋಬೋದು ನೀವು. ಸೊ ಸೋಮವಾರ ಏನಾದರೂ ಇದ್ರ ಮೇಲ್ಗಡೆ ಓಪನಿಂಗ್ ಆಗಿ ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಒಂದು ದೊಡ್ಡ ಮೂಮೆಂಟ್ ಬರ್ಬೋದು. ಅದು ನೆಕ್ಸ್ಟ್ ವಾರದಲ್ಲಿ ನಮಗೆ 48,000 ತನಕ ತಗೊಂಡು ಹೋಗ್ಬೋದು. ಯಾಕೆ ಇದನ್ನ ಮಾತಾಡ್ತಾ ಇದ್ದೀವಿ, ಇಲ್ಲಿ ಒಂದು ಗ್ಯಾಪ್ ಆಗಿತ್ತು ನೆನಪಿದೆಯಾ, ಇಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಗ್ಯಾಪ್ ಡೌನ್ ಆಗಿಬಿಟ್ಟು ಒಂದು ಫಾಲ್ ಶುರು ಆಯಿತು. ಆ ಫಾಲನ್ನು ಬಂದು ಇವಾಗ ವಾಪಸ್ ಟೆಸ್ಟ್ ಮಾಡ್ತಾ ಬಂದಿದೆ. ಯಾವಾಗ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಶುರು ಆಗುತ್ತೆ ಮಾರ್ಕೆಟು, ಆಗ ಖಂಡಿತ ನಾವು ಮತ್ತೆ 48,000 ತನಕ ಈ ಗ್ಯಾಪನ್ನು ಒಂದು ಫಿಲ್ ಮಾಡ್ಬೋದು. ಒಂದು 500-700 ಪಾಯಿಂಟ್ಸ್ ಮೇಲ್ಗಡೆ ಮೂಮೆಂಟು ಬರೋಕ್ಕೆ ಸಾಧ್ಯತೆ ಇದೆ. ಅದಾಗಲ್ಲ ಅಂತಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ 47,000 ಕೆಳಗಡೆ ಮುರ್ಕೊಂಡು ಬರ್ತಾ ಇದೆ ಅಂದರೆ ನೀವು ಹೇಗೆ 46,800 46,500 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು. ಮತ್ತೆ ಮಾರ್ಕೆಟು ಟ್ರ್ಯಾಪ್ ಝೋನ್ ಒಳಗಡೆ ಬಂದಿದೆ ಅಂತ ಅನ್ಕೋಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಡಿಸೈಡ್ ಮಾಡ್ತಾ ಹೋಗೋಣಂತೆ. ಇನ್ ಕೇಸ್ ಮೇಲ್ಗಡೆ ಹೋಗೋದಾದರೆ ಒಂದು 700-800 ಪಾಯಿಂಟ್ಸ್ ಮೂಮೆಂಟು ಬ್ಯಾಂಕ್ ನಿಫ್ಟಿನಲ್ಲಿ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತಲ್ವ, ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡಿ ಫಸ್ಟ್ ಆಫ್ ಆಲ್ ಎಂಟ್ರಿ ಕೊಟ್ಟಿದ್ದೆ ಲೇಟು. ನಿನ್ನೆ ನಾವು ಏನು ಮಾತಾಡ್ಕೊಂಡಿದ್ವಿ, 73,200 ಟಾರ್ಗೆಟ್ಗಳು ನಮಗೆ ಸಿಗ್ತಾ ಹೋಗ್ಬೋದು ಮೇಲ್ಗಡೆನಲ್ಲಿ. ಈ ಝೋನ್ ಒಳಗಡೆ ಮುಗಿಸೋಂಥರ ಎಕ್ಸ್ಪೈರಿ ಆಗ್ಬೋದು, ಒಳ್ಳೆ ಮೂಮೆಂಟ್ ಆಗೋಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇವತ್ತೇನಾಯಿತು ನೋಡಿ, ಕೆಳಗಡೆ ಈ ಸಪೋರ್ಟ್ನ ತೊಗೊಂಡಿತ್ತು, ಮೇಲ್ಗಡೆ ಬಂದರೆ ನಾನು ಈ ಪಾಯಿಂಟಲ್ಲಿ ರಿಜೆಕ್ಷನ್ ಬರ್ಬೋದು ಅಂತ 73,500 ಇದಕ್ಕಿಂತಲೂ ಮೇಲ್ಗಡೆ ಇದ್ದಿದ್ದಂಥ ಝೋನು ಇಲ್ಲಿ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿಬಿಟ್ಟು ಇಟ್ಟಿದ್ದೆ. ಆದರೆ ಅಲ್ಲಿಂದ ರಿಜೆಕ್ಷನ್ ಬಂತು, ವಾಪಸ್ ಇಲ್ಲಿ ಬಂದಾಗ ನಾವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೇಕಾಯಿತು. ಸ್ಟಾಪ್ ಲಾಸ್ ಬುಕ್ ಮಾಡಿಕೊಂಡು ಮತ್ತೆ ಇನ್ನೂ ಮೇಲ್ಗಡೆ ಹೋಯಿತು. ನೀವು ಶಿಫ್ಟ್ ಮಾಡ್ಕೊಂಡು ಹೋಗಿದ್ರೆ ನೋಡಿ ಇನ್ನೂ 73,800 ತನಕ ಡಿಸೈಸಿವ್ ಆಗಿ ನೋಡಿ ಕೊನೆಯ ತನಕ ನಿಮಗೆ ಮೇಲ್ಗಡೆ ತಗೊಂಡು ಹೋಗಿನೇ ಕ್ಲೋಸ್ ಮಾಡ್ತಾ ಹೋಗಿದ್ದಾರೆ ಅಂತಹ ದಿನ ಇದು. ಈ ಥರ ದಿನಗಳು ಬರುತ್ತೆ, ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ನಿಮಗೆಲ್ಲೂ ಕೂಡ ನಿಮಗೆ ರಿಜೆಕ್ಷನ್ ಅನ್ನೋದು ಕಾಣಿಸ್ತಾನೆ ಇರಲಿಲ್ಲ. ನೋಡಿ ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ, ಇಲ್ಲಿ ಒಂದು ರಿಜೆಕ್ಷನ್ ಪಾಯಿಂಟ್ ಇದೆ, ಇಲ್ಲಿ ಒಂದು ರಿಜೆಕ್ಷನ್ ಪಾಯಿಂಟ್ ಇದೆ ಅಂತ ಅನ್ಕೊಳ್ಬೋದು ನೀವು. ಆದರೆ ಯಾವತ್ತೂ ಹೇಳಿದ್ದೀನಿ ನೋಡಿ, ಬಸ್ ಸ್ಟ್ಯಾಂಡನ್ನು ತುಂಬ ಒಂದು ಒಳ್ಳೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ನಾವು ಗಮನ ವಹಿಸಬೇಕು. ಆದರೆ ಅದು ಯಾವುದಕ್ಕೂ ಲೆಕ್ಕಿಸೋದಿಲ್ಲ ಅಂದರೆ ಮಾರ್ಕೆಟು ಅಷ್ಟು ದೊಡ್ಡದಾಗಿ ಮೂಮೆಂಟ್ ಕೊಟ್ಕೊಂಡು ಹೋಗುತ್ತೆ, ಮಾರ್ಕೆಟ್ ಮಾತಾಡುತ್ತೆ ಅಂಥ ದಿನ ಆಗಿತ್ತು ಇವತ್ತು. ಸೊ ವಾಪಸ್ ಕೆಳಗಡೆ ಬಂದರೆ ಈಗ 73,400 73,200 ಇದೆಲ್ಲ ಇವಾಗ ಸ್ಟ್ರಾಂಗ್ ಬೇಸ್ ಆಗ್ತಾ ಹೋಗುತ್ತೆ ಸೆನ್ಸೆಕ್ಸಲ್ಲಿ. ಸೊ ನೋಡ್ತಾ ಹೋಗೋಣ, ಸೆನ್ಸೆಕ್ಸು ಕೂಡ ಇವಾಗ ಆಲ್ ಟೈಮ್ ಹೈ ಝೋನಲ್ಲಿ ಟ್ರೇಡ್ ಆಗೋ ಥರ ಕಾಣಿಸ್ತಾ ಇದೆ. ಎಸ್, ಆಲ್ ಟೈಮ್ ಹೈ ಝೋನಲ್ಲಿದೆ. ಸೊ ಮುಂದಿನ ವಾರ ಇದಕ್ಕಿಂತ ಗ್ಯಾಪ್ ಡೌನ್ ಓಪನಿಂಗ್ ಕೆಳಗಡೆ ಬಂದರೆ 73,400 ಫಸ್ಟ್ ಸಪೋರ್ಟು, ಅದನ್ನು ಮುಡ್ಕೊಂಡು ಒಳಗಡೆ ಬಂತು ಅಂದರೆ ಎಗೇನ್ ಈ 2 ದಿನದಲ್ಲಿ ಏನು ಮೂಮೆಂಟ್ ಆಗಿತ್ತಲ್ಲ, ಇಷ್ಟು ದೊಡ್ಡ ರೇಂಜ್ ಒಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಮತ್ತೆ ಉಳಿಯುವಂಥ ಸಾಧ್ಯತೆ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು ಇವತ್ತು, ಒಳ್ಳೆ ರೀತಿಯಲ್ಲಿ ಕ್ಲೋಸಿಂಗ್ ಆಗಿದೆ ಎಲ್ಲ ಇಂಡಿಸಸ್, ಅದು ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಸೋಮವಾರದ ಇವಾಗಲೇ ಮಾತಾಡ್ಬಿಡ್ತೀನಿ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಸೋಮವಾರ ನೀವು ನೋಡ್ಕೊಂಬರೋದಾದ್ರೆ ಇವತ್ತೊಂದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಟ್ರೇಡ್ ಮಾಡ್ಬೋದಿತ್ತು ಅಂತ ಹೇಳಿದೆ ನಿಮಗೆ, ಒಂದು ಆಪ್ಷನ್ ಬೈಯಿಂಗ್ ಟ್ರೇಡು. ಬಟ್ ಮಿಡ್ ಕ್ಯಾಪ್ ನಿಫ್ಟಿ ಅಂತ ಒಂದು ಮೂಮೆಂಟ್ನ ಕೊಡಲಿಲ್ಲ ಇವತ್ತು. ಆ್ಯಕ್ಚುಲಿ ಮಿಡ್ ಕ್ಯಾಪ್ ನಿಫ್ಟಿ ನಾನು ಫೋಕಸ್ ಮಾಡಿದ್ದೆ, ಅದ್ರ ಬದಲು ನಮ್ಮ ನಿಫ್ಟಿ ಅದು ಬ್ಯಾಂಕ್ ನಿಫ್ಟಿ ನೋಡಿದರೆ ಒಳ್ಳೆ ಟ್ರೇಡ್ ಇತ್ತು. ದಟ್ಸ್ ಓಕೆ. ಇಲ್ಲಿ ನೀವು ನೋಡೋದಾದರೆ ಈಗ 10,950 ಲೆವೆಲ್ ಇದೆಯಲ್ಲ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ ನಮಗೆ. ಸೊ ಇಲ್ಲಿ ಒಂದು ಆಪ್ಷನ್ ಚೈನಲ್ಲೂ ನೀವು ನೋಡೋದಾದರೆ ಜಾಸ್ತಿ ನಮಗೆ ಇವಾಗ ಕಾಲ್ ರೇಟಿಂಗ್ ಆಗಿರೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾರು 10,950 ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಅದೇ ನಮಗೆ ಸಪೋರ್ಟ್ ಆಗಿರುತ್ತೆ. ನಾವು ಒಂದು ಮತ್ತೆ ಮೇಲ್ಗಡೆ 11,000 ತನಕ ನಾವು ಟ್ರಯಲ್ ಮಾಡ್ತಾ ಹೋಗೋದು. 50 ಪಾಯಿಂಟ್ಸ್ನ ಸೇಫಾಗಿ ಇಟ್ಕೊಳ್ಳಿ ನೀವು. ಅಕಸ್ಮಾತ್ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಯಿತು ಅಂತಂದರೆ, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾವು ವಾಪಸ್ ಬಂದ್ವಿ ಅಂದರೆ 10,850 ನಮ್ಮ ನೆಕ್ಸ್ಟು ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಕೆಳಗಡೆ 10,850 ಸಪೋರ್ಟ್ ಇದೆ, ಮೇಲ್ಗಡೆ 10,950 ರೆಸಿಸ್ಟೆನ್ಸ್ ಇದೆ. ಸೊ ನೋಡೋಣ ಇದರೊಳಗಡೆ ಮುಗಿಸೋ ಥರ ಎಕ್ಸ್ಪೈರಿ ಆಗುತ್ತಾ ಅಥವಾ ಒಂದು ಧಮಾಕದಾರ ಮೂಮೆಂಟ್ ಕೊಡುತ್ತಾ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ತಾ ಹೋಗೋಣ. ಯಾಕಂದರೆ ಈ ವೀಕಲ್ಲಿ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟಿತ್ತು. ಸೊ ಈಗ ಮತ್ತೆ ಬಂಪರ್ ಮೂವಿಗೆ ರೆಡಿ ಆಗುತ್ತೆ ಏನೋ ಅನ್ನೋದನ್ನ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಇದಕ್ಕಿಂತ ಕೆಳಗಡೆ ಓಪನ್ ಆದರೆ ಅದನ್ನೇ ರೆಸಿಸ್ಟೆನ್ಸ್ ಇಟ್ಕೊಂಡು ಕೆಳಗಡೆ ಟ್ರೇಡ್ ಮಾಡಿ, ಇದಕ್ಕಿಂತ ಮೇಲ್ಗಡೆ ಓಪನ್ ಆದರೆ ಅದನ್ನೇ ನೀವು SL ಆಗಿ ಇಟ್ಕೊಂಡು ಮೇಲ್ಗಡೆ ಸೈಡ್ ಟ್ರೇಡ್ ಮಾಡಿ, ಮಧ್ಯದಲ್ಲಿದ್ದರೆ ಪೊಸಿಷನ್ನ ಕಮ್ಮಿ ಇಟ್ಕೊಂಡು ನೋಡ್ತಾ ಹೋಗ್ಬೋದು. ಸೊ ಇದು ಮಿಡ್ ಕ್ಯಾಪ್ ನಿಫ್ಟಿದಾಗಿತ್ತು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕು ಮ್ಯಾಕ್ಸ್ ಹೆಲ್ತ್. ನೋಡಿ ಏನು ನ್ಯೂಸ್ ಬಂದಿದೆ, ಏನು ಕತೆ ಅಂತ ಗೊತ್ತಿಲ್ಲ ನನಗೆ. ಮ್ಯಾಕ್ಸ್ ಹೆಲ್ತಲ್ಲಿ 3 ಇಯರ್ಸಲ್ಲಿ ವರ್ಸ್ಟ್ ಫಾಲ್ ಅಂತ ಇದು, ಅಂಥ ದೊಡ್ಡ ಫಾಲ್ ಬಂದಿದೆ. ಇಲ್ಲಿ ನೀವು ನೋಡೋದಾದರೆ ಸ್ವಲ್ಪ ಗಮನವಹಿಸಿ, ಇದು ವೆರಿ ವೀಕ್ ಪ್ಯಾಟರ್ನ್ ಅಂತ ಕಾಣಿಸ್ತಾ ಇದೆ ನನಗೆ. ಪೊಸಿಷನ್ ಟ್ರೇಡ್ ತೊಗೊಳಕ್ಕೆ ಸೂಕ್ತವಾಗಿರೋಂಥದ್ದು. ಯಾಕೆ ಇದು ಏನು ಟ್ರೇಡ್ ಅನ್ನೋದನ್ನ ದಯವಿಟ್ಟು ಹೇಳಬೇಕು ನೀವು. ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿತೀವಿ, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ಅದನ್ನ ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ದಿಸ್ ಇಸ್ ಟಿಪಿಕಲ್. ಈ ಮಂತ್ ಯಾವ ರೀತಿ
ಕ್ಲೋಸಿಂಗ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟ್ ಮಾರ್ಚ್ ಮಂತ್ ಶುರುವಾಗಿದೆ, ಮಾರ್ಚ್ ಮಂತಿನ ಕ್ಯಾಂಡಲ್ ಅಲ್ವಾ? ಎಸ್. ಸೊ ಮಾರ್ಚ್ ಮಂತಲ್ಲಿ ಏನಾದರೂ ನಾವು ಇದ್ರ ಕೆಳಗಡೆ ಈ ಝೋನ್ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದ್ವಿ ಅಂತಂದರೆ ಇದು ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಕನ್ಫರ್ಮೇಷನ್ ಅಂತ ಆಗ್ಬೋದು. ಆಗ ಏಪ್ರಿಲ್ ಮೇನಲ್ಲಿ ನಾವು 600 ಲೆವೆಲ್ಗಳಿಗೆ ಮತ್ತೆ ಬಂದು ಟ್ರ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಮ್ಯಾಕ್ಸ್ ಹೆಲ್ತ್ನ ನೋಡ್ತಾ ಇರಿ, ಕೆಳಗಡೆ ಬಂದರೆ ಅಕ್ಯುಮಿಲೇಟ್ ಮಾಡ್ಕೊಳ್ಳಿ. ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ, ಮ್ಯಾಕ್ಸ್ ಹೆಲ್ತ್ ಇನ್ಶೂರೆನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋಂಥ ಕಂಪ್ನಿ. ಆಕ್ಸಿಸ್ ಅವ್ರ ಜೊತೆ ಅಂತ ಟೈಅಪ್ಗಳು ಆಗ್ತಾನೆ ಇತ್ತು ಇದರಲ್ಲಿ ಸ್ಟೇಕ್ ವಿಚಾರವಾಗಿ. ಬಟ್ ಈಗ ಆಲ್ ಟೈಮ್ ಹೈಯಲ್ಲಿತ್ತು ಸ್ಟಾಕು, ಆಲ್ಮೋಸ್ಟ್ 900ಕ್ಕೆ ಹೋದಂಥ ಸ್ಟಾಕು ಈಗ 736 ಬಂದಿದೆ. ಅಂಟಿಲ್ 600 ನಾಟ್ ರೆಕಮೆಂಡೆಡ್. ನೋಡೋಣ 600 ಲೆವೆಲ್ಗೆ ಬಂದಾಗ ಟ್ರ್ಯಾಕ್ ಮಾಡೋಣಂತೆ. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸ್ ನೋಡಿ, ಅಪೋಲೋ ಹಾಸ್ಪಿಟಲ್ಸಲ್ಲೂ ಕೂಡ ಒಂದು ದೊಡ್ಡದಾಗಿ ರಿಜೆಕ್ಷನ್ ಬರ್ತಾ ಇದೆ. ಯಾಕೆ ಹೆಲ್ತ್ ಸೆಕ್ಟರಲ್ಲಿ ಇಂಥ ದೊಡ್ಡ ಫಾಲ್ ಬರ್ತಾ ಇದೆ ಅನ್ನೋದನ್ನ ಗೊತ್ತಿಲ್ಲ. ಬಟ್ 6750 ಆಲ್ ಟೈಮ್ ಹೈಗೆ ಹೋದಂಥ ಸ್ಟಾಕು, ಅಲ್ಲಿಂದ ನಮಗೆ ರಿಜೆಕ್ಷನ್ ಬರ್ತಾ ಇದೆ. ಕೆಳಗಡೆ ಬಂದರೆ ಈಗ 5750ರಲ್ಲಿ ಸಪೋರ್ಟ್ ಕಾಣ್ತಾ ಇದೆ. ಮಾರಬೋಜು ಕ್ಯಾಂಡಲ್ ಬೇಸ್ ಕೂಡ ಹಿಂದೆ ಸಲ ಅಟೆಂಡ್ ಮಾಡಿದಂಥ ಝೋನು ನೋಡ್ತಾ ಹೋಗೋಣ. 5750ರಲ್ಲಿ ಸಪೋರ್ಟ್ ತಗೊಳುತ್ತೆ ಏನು ಕತೆ ಅಂತ. ಫ್ರೆಶ್ ಅಕ್ಯುಮುಲೇಷನ್ ಅಂದರೆ ನಾಟ್ ರೆಕಮೆಂಡೆಡ್. ಬಟ್ ಸ್ಟಾಕು ಒಂದು ಫ್ರೆಶ್ ಬ್ರೇಕ್ಔಟ್ ಕೊಟ್ಟಿರೋದಂತೂ ನಿಜ. ಇಲ್ಲಿ ಒಂದು ಕರೆಕ್ಷನ್ ಮಾಡಿ ಈಗ ವಾಪಸ್ ಮೇಲ್ಗಡೆ ಹೋಗಿದೆ. ಇಲ್ಲಿ ಟೆಸ್ಟಿಂಗ್ ಆಗಿ ಮತ್ತೆ ಮೇಲ್ಗಡೆ ಹೋಯಿತು ಅಂತಂದರೆ ತುಂಬ ಮೇಲ್ಗಡೆ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆಲ್ ಟೈಮ್ ಹೈಯಲ್ಲಿ ಯಾವುದೇ ಸ್ಟಾಕ್ ಆದರೂ ನಾಟ್ ರೆಕಮೆಂಡೆಡ್. ಸೊ ಹಾಗಾಗಿ ದೂರ ಇರಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ L&T ಸ್ಟಾಕ್ ಆಫ್ ದ ಡೇ ಅಂದರೆ L&T ನೋಡಿ. ಇಂಥ ಸ್ಟಾಕ್ಗಳನ್ನು ನಾವು ಇಂಟ್ರಾಡೇ ಟ್ರೇಡಿಂಗಲ್ಲಿ ಪರ್ಫೆಕ್ಟಾಗಿ ನೋಡ್ತಾ ಹೋಗ್ಬೋದು. ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವಿಂದ ನಿಮಗೆ ಹೇಳಿದ್ದೀನಿ 3200 ಈ ಲೆವೆಲ್ಗಿಂತ ಕೆಳಗಡೆ ಸಿಕ್ಕಿದ್ರೆ ಇಲ್ಲೊಂದು ಗ್ಯಾಪ್ ಇದೆ. ಈ ಗ್ಯಾಪನ್ನು ಯಾವತ್ತು ಫಿಲ್ ಮಾಡುತ್ತೋ ಆ ಫಿಲ್ ಮಾಡಿ ಕೆಳಗಡೆ ಬಂದಾಗ ನಾವು ನಂತರ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಇಲ್ಲೇ ಒಂದು ಅಟೆಂಪ್ಟ್ ಆಗಿತ್ತು, ವಾಪಸ್ ಮತ್ತೆ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಕೋವಿಡಿಂದ ಬಂದಿರೋಂಥ ಟ್ರೆಂಡ್ ಲೈನ್ ನಾನು ಆಲ್ರೆಡಿ ಮಾತಾಡಿದ್ದೀವಿ ಚಾರ್ಟ್ ಸ್ಟಾಕಲ್ಲಿ. ಟು ಬಿ ಸ್ಪೆಸಿಫಿಕ್ ಇವತ್ತಿನ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ನಿನ್ನೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಮಾಡಿ ಕ್ಲೋಸಿಂಗ್ ಮಾಡಿತ್ತು. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆದರೆ ಏನು ಹೇಳ್ತೀನಿ ನಿಮಗೆ, ಯಾವುದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದ್ರ ಮೇಲೆ ಓಪನ್ ಆದರೆ ಅದೇ ನಮಗೆ SL ಅಥವಾ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ಸಪೋರ್ಟ್ ಆಗಿರುತ್ತೆ. ಅದು ಅಲ್ಲಿಂದ ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು ಅಂತ. 3550 575 ಲೆವೆಲ್ಗಳು ಇವತ್ತು ಟಾರ್ಗೆಟ್ ಮಾಡ್ಬೋದು ಅಂತ ಅನ್ಕೊಂತ ಹೇಳಿದ್ದು ನಿಮಗೆ. ಅದೇ ರೀತಿ ಕ್ಯಾಪ್ಚರ್ ಮಾಡಿದ್ದು ಆರಾಮಾಗಿ 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿತ್ತು ಇವತ್ತು ಯಾವುದರಲ್ಲಿ L&Tನಲ್ಲಿ. ಅದರಿಂದ ಮತ್ತೆ ನಮಗೆ ಒಂದು ಅಪ್ ಮೂಮೆಂಟೇ ಆಗಿ ಮೇಲ್ಗಡೆ ತನಕ ಬಂದು ಒಂದು ಗರಿಷ್ಠ ಮಟ್ಟದಲ್ಲಿ ಕ್ಲೋಸಿಂಗ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ಮತ್ತೆ ವಾಪಸ್ಸು ಆಲ್ ಟೈಮ್ ಹೋಗುತ್ತಾ ಏನೋ ಒಂದು ನೋಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಖಂಡಿತವಾಗ್ಲೂ ಸ್ಟಾಕ್ಸ್ ಟು ಬೈ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ಯಾವ ಸೆಕ್ಟರಲ್ಲಿ ಬುಲಿಶ್ ಆಗಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಆದಮೇಲೆ ಅಂತಂದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ. ಯಾಕೆಂದರೆ ಕಾರಣ ತುಂಬ ಒಂದು ದೊಡ್ಡ ಮೊತ್ತದ ಬಜೆಟನ್ನು ಮೀಸಲಾಗಿಟ್ಟಿದ್ದಾರೆ. ಸಾಕಷ್ಟು ಪ್ರಾಜೆಕ್ಟ್ಗಳು ಈ ಕಂಪ್ನಿಗೆ ಬರೋದಿದೆ. ಬೇಡ್ಕೊಳ್ಳೋಣ ಒಂದು ಒಳ್ಳೆ ಲೆವೆಲಿಗೆ ಸಿಗಲಿ ಅಂತ. 3200 ಲೆವೆಲ್ಗೆ ಸಿಕ್ಕಿದ್ರೆ ನಮಗೆ ಈ ಸ್ಟಾಕಲ್ಲಿ ನಾವು ಖಂಡಿತ ಅಕ್ಯುಮುಲೇಟ್ ಮಾಡ್ಕೋಬೋದು. ನೋಡಿ, ಒಂದು ದಿನದಲ್ಲಿ ನಿಮಗೆ ಎಂಥ 245 ಪಾಯಿಂಟ್ಗಳ ಒಂದು ಅಪ್ ಮೂವ್ಮೆಂಟ್ ಬಂದಿರುವಂಥ ಕೆಪಾಸಿಟಿ ಇರುವಂಥ ಸ್ಟಾಕು L&T. ಅದೇ ರೀತಿಯಾಗಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇವತ್ತು ಆಲ್ಮೋಸ್ಟ್ 10% ಮೂವ್ಮೆಂಟ್ ಬಂದಿದೆ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನೀವು ನೋಡೋದಾದರೆ ಒಂದು ಈ 150-160 ಲೆವೆಲ್ ಅನ್ನೋದು ಒಂದು ರೆಸಿಸ್ಟೆನ್ಸ್ ಒಂದ್ಸಲ ಅಟೆಂಡ್ ಮಾಡಿತ್ತು, ವಾಪಸ್ ಅಲ್ಲಿಗೆ ಅಟೆಂಡ್ ಮಾಡೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಇದನ್ನ ಏನಾದ್ರು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 180 ಟಾರ್ಗೆಟ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಫ್ರೆಶ್ ಲೆವೆಲ್ಸ್ ಅಂತ ನಾನೇನು ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿಂದ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಆ ಟ್ರೆಂಡ್ ಲೈನ್ನ ದಾಟಿ ಮೇಲ್ಗಡೆ ಹೋಗಿರೋದು ಕಾಣಿಸ್ತಾ ಇದೆ. ಇಲ್ಲಿ ಒಂದು ವಾಪಸ್ ಅಲ್ಲಿಗೆ ಸಪೋರ್ಟ್ ಕೂಡ ತೊಗೊಂಡಾಗಿದೆ. ಸ್ವಲ್ಪ ಕ್ಲೀನಾಗಿ ಹಾಕೋಬೇಕು, ಇದನ್ನ ಟಚ್ ಆಗೋ ಥರ ಆ ರೀತಿ ಹಾಕೊಂಡ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಲೆವೆಲ್ಗಳಿದೆ. ಸೊ ಒಂದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ, ನೋಡ್ತಾ ಹೋಗೋಣಂತೆ. ಟು ಬಿ ಕನ್ಫರ್ಮೇಷನ್ ಎಂಟ್ರಿ ತಗೋಬೇಕು ಅಂದರೆ ಈ 150 ಲೆವೆಲ್ನ ಏನಾದರೂ ಸ್ಟಾಕ್ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ನೀವು 180-200 ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ರೀತಿಯಾದ ಕನ್ಸಲ್ಟೇಷನ್ ಆಗಿದೆ. ನೋಡಿ, 2010 ಇಸ್ವಿಯಿಂದ ಇಲ್ಲಿ ತನಕ ಆಗಿತ್ತು. ಈ ಬಸ್ ಸ್ಟ್ಯಾಂಡಿಗೆ ಈಗ ಮೇಲ್ಗಡೆ ಮೂವ್ಮೆಂಟ್ ಬಂದರೆ ಅಷ್ಟೇ ದೊಡ್ಡ ಮೂವ್ಮೆಂಟ್ ಬರ್ಬೋದು. ಆಗ ನಮಗೆ 200 ಲೆವೆಲ್ಗಳು ನೋಡ್ಲಿಕ್ಕೆ ಸಿಗ್ಬೋದು ಅಂತ ಜಸ್ಟ್ ಒಂದು 2-3 ವಾರಗಳ ಹಿಂದೆ ನಾವು ಮಾತಾಡ್ಕೊಂಡಿದ್ವಿ ಚಾರ್ಟ್ ಸ್ಟಾಕಲ್ಲಿ. ಅದೇ ರೀತಿಯಾಗಿ ಟಾಟಾ ಸ್ಟೀಲ್ ಈಗ ಮತ್ತೆ ಒಂದು ಆಲ್ ಟೈಮ್ ಹೈನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ಸೊ ಈಗ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದರೆ ಈಗ ನೆಕ್ಸ್ಟು 150-155 ಲೆವೆಲಲ್ಲಿ ಒಂದು ಪ್ಯಾಟರ್ನ್ ಆಗ್ಬೋದಾ ಏನು ಕತೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿಂದ ಹೋಗಿತ್ತು, ಇಲ್ಲಿಂದ ಹೋಗಿ ಇಷ್ಟು ಟೈಮ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ವಾಪಸ್ ರಿಜೆಕ್ಷನ್ ಬರ್ತಾ ಏನೋ ಒಂದು ನೋಡ್ತಾ ಹೋಗೋಣ. ಇದೇನಾದ್ರು ಬ್ರೇಕ್ಔಟ್ ಆಯಿತು ಅಂದ್ರೂ ರೀಸೆಂಟ್ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ತೀನಿ. 2021ರಲ್ಲಿ ಮಾಡಿದಂಥ ಹೈನ ಮತ್ತೆ ಮಾಡೋಕ್ಕೆ ಹೋಗ್ತಾ ಇದೆ. ಸೊ ನಾಟ್ ರೆಕಮೆಂಡೆಡ್. ಸ್ವಲ್ಪ ಸ್ಟೀಲ್ ಸೆಕ್ಟರ್ ನೋಡಿ ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ. ಈಗ ಆಫ್ಟರ್ ಕೋವಿಡ್ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಮಾಡಿದೆ. ಹಿಂದೆ ನಾನು ಕೂಡ ಇನ್ವೆಸ್ಟರ್ ಆಗಿದ್ದೆ ಈ ಸ್ಟಾಕಲ್ಲಿ. ಬಟ್ ಈಗ ನಾನು ಇನ್ವೆಸ್ಟರ್ ಆಗಿಲ್ಲ. ಎಗೇನ್ ವಿತ್ ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕ್ಗಳನ್ನು ನಾವು ಮಾತಾಡೋದಾದ್ರೂ ನಿಮ್ಮ ಟ್ರೇಡ್ನ, ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಟ್ರೇಡ್ ಅಥವಾ ಇನ್ವೆಸ್ಟ್ನ ಮಾಡ್ತಾ ಹೋಗಬೇಕು. ಅಲ್ಲಿ ತನಕ ಯಾರೇ ಹೇಳಿದ್ರು ಅಂತ ನೀವು ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮತ್ತು ಇನ್ವೆಸ್ಟ್ನ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು ಮತ್ತು ಕೆಲವೊಂದು ಸ್ಟಾಕ್ಸ್ಗಳ ಓವರ್ವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡೋದ್ರ ಮೂಲಕ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಸೂಕ್ತವಾದಂಥ ಜೀವ ವಿಮೆಯನ್ನು ಮಾಡಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.